ರಾಜ್ಯ ಸರ್ಕಾರದ ರೈತರ ಪಂಪ್ಸೆಟ್ಗಳಿಗೆ ದುಬಾರಿ ಶುಲ್ಕ ವಿಧಿಸುವ ನಿರ್ಧಾರವು ರೈತರ ಮೇಲೆ ನಡೆಸುತ್ತಿರುವ ಹಗಲು ದರೋಡೆಯಾಗಿದೆ ಎಂದು ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪಟ್ಟಣದಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ನಡೆಯನ್ನು ಖಂಡಿಸಿದರು. ರೈತರಿಗೆ ಉಚಿತ ವಿದ್ಯುತ್ ನೀಡುವ ಭರವಸೆ ನೀಡಿದ್ದ ಸರ್ಕಾರ ಈಗ ಪಂಪ್ಸೆಟ್ಗಳಿಗೆ ದುಬಾರಿ ಶುಲ್ಕ ವಿಧಿಸುತ್ತಿರುವುದು ರೈತ ವಿರೋಧಿ ನೀತಿಯಾಗಿದೆ ಎಂದು ಭರತ್ ರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಟಿಸಿಗೆ 27,000 ರೂಪಾಯಿ ಶುಲ್ಕ, ವಿದ್ಯುತ್ ಕಂಬ ಅಳವಡಿಸಿಕೊಳ್ಳಲು 4 ಲಕ್ಷ ರೂಪಾಯಿ ಸೇರಿದಂತೆ ಹಲವು ರೀತಿಯ ವೆಚ್ಚಗಳು ರೈತನನ್ನು ಸಾಲದ ಸುಳಿಗೆ ದೂಡುತ್ತಿವೆ. ಸಾಲ ಮತ್ತು ಬಡ್ಡಿ ಕಟ್ಟಲಾಗದ ರೈತರು ಕಂಗಾಲಾಗಿದ್ದಾರೆ ಎಂದು ಅವರು ಹೇಳಿದರು. ಕೂಡಲೇ ಈ ಆದೇಶವನ್ನು ಹಿಂಪಡೆಯಬೇಕು, ರೈತರಿಗೆ ಉಚಿತ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಿದ ಭರತ್ ರಾಜ್, ಒಂದು ವೇಳೆ ಸರ್ಕಾರ ಈ ನಿರ್ಧಾರವನ್ನು ಹಿಂಪಡೆಯದಿದ್ದಲ್ಲಿ ಪಂಪ್ಸೆಟ್ ಬಳಕೆದಾರರ ಸಂಘ ಮತ್ತು ಪ್ರಾಂತ ರೈತ ಸಂಘ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರೈತರ ಹಿತ ಕಾಪಾಡಲು ಸಂಘವು ಸದಾ ಸಿದ್ಧವಾಗಿದೆ ಎಂದು ಅವರ ಪುನರುಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸ್ವಾಮಿ ಹನುಮಂತ, ಚಿಕ್ಕಣ್ಣ, ರವಿ, ಗುರುಸ್ವಾಮಿ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ರೈತ ಸಂಘದ ಮುಖಂಡರು ಸರ್ಕಾರದ ಈ ನಿರ್ಧಾರದ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಹೇಳ್ತಕ್ಕಂಥ ಸರ್ಕಾರ ಇವತ್ತು ಈ ರೀತಿಯಾದಂತಹ ನಡೆಯನ್ನು ಅನುಸರಿಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆತ್ಮೀಯ ಮಾಧ್ಯಮದ ಗೆಳೆಯರನ್ನು ಸ್ವಾಗತ. ರೈತರ ಪಂಪ್ಸೆಟ್ಗಳಿಗೆ ದುಬಾರಿ ಶುಲ್ಕವನ್ನು ವಿಧಿಸಿರ್ತಕ್ಕಂತಹ ರಾಜ್ಯ ಸರ್ಕಾರ ಮತ್ತು ಇಲಾಖೆಯ ನಡೆ ಇದೊಂದು ಹಗಲು ದರೋಡೆ ಅಂತ ಹೇಳಿ ಇವತ್ತು ಪಂಪ್ಸೆಟ್ ಬಳಕೆದಾರರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಈ ಸಂದರ್ಭದಲ್ಲಿ ನಾವು ಆರೋಪವನ್ನು ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ರೈತರು ಉಚಿತವಾಗಿ ವಿದ್ಯುತ್ ಕೊಟ್ಟರೆ ಜೀವನ ಮಾಡೋದೇ ಭಾಳ ಕಷ್ಟ ಆಗಿದೆ. ರೈತರ ಆತ್ಮಹತ್ಯೆಗಳ ಸಂಖ್ಯೆ ಇಲ್ಲಿ ತನಕ ನಿಂತಿಲ್ಲ. ಸಾಲಗಾರರ ಸಂಖ್ಯೆನೂ ವಿಪರೀತ ಹೆಚ್ಚಳ ಆಗ್ತಾ ಇದೆ. ಯುವ ರೈತರು ಸಹ ಇವತ್ತು ಸಾಲಗಾರರಾಗಿ ವ್ಯವಸಾಯಗಳನ್ನು ಮಾಡಲಿಕ್ಕೆ ಮಾಡಿರ್ತಕ್ಕಂತಹ ಆ ಸಾಲ ಏನಿದೆ ಸಾಲ ತೀರಿಸಲಿಕ್ಕೆ ಆಗದ್ರೆ ಆತ್ಮಹತ್ಯೆ ದಾರಿ ಹಿಡಿದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ರೈತರು ಮಕ್ಕಳುಗಳು ಜೀವನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ವ್ಯವಸಾಯದಿಂದ ಯಾವುದೇ ರೀತಿಯಲ್ಲೂ ತಮ್ಮ ಬದುಕನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಇವತ್ತು ರೈತರ ಮಕ್ಕಳುಗಳಿಗೆ ಹೆಣ್ಣು ಸಿಗದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೃಷಿ ರಂಗವನ್ನು ದಿವಾಳಿ ಮಾಡಲಿಕ್ಕಾಗಿ, ಕೃಷಿ ರಂಗವನ್ನು ಹಾಳು ಮಾಡಲಿಕ್ಕೋಸ್ಕರವಾಗಿ ಇವತ್ತಿನ ರಾಜ್ಯ ಸರ್ಕಾರ ದುಬಾರಿ ಆದಂಥ ಶುಲ್ಕವನ್ನು ಇವತ್ತು ಪಂಪ್ಸೆಟ್ ಬಳಕೆದಾರರು ನೋಂದಣಿ ಮಾಡಿಸ್ಕೊಳ್ಳಿಕ್ಕೋಸ್ಕರವಾಗಿ ಏರಿರ್ತಕ್ಕಂಥ ಕ್ರಮವನ್ನು ವಾಪಸ್ ತಗೊಳ್ಬೇಕು. ಮತ್ತು ಉಚಿತವಾದಂಥ ರೀತಿಯಲ್ಲೇ ಕೇವಲ 50 ರೂಪಾಯಿ ನೋಂದಣಿ ಶುಲ್ಕವನ್ನು ತಗೊಂಡು ಅವರು ಎಲ್ಲರಿಗೂ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸ್ಕೊಡ್ಬೇಕು. ಎಷ್ಟೇ ಕಂಬಗಳ ಸಂಪರ್ಕ ಬೇಕಾದ್ರೂ ಅದನ್ನು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ನಾವು ಪಂಪ್ಸೆಟ್ ಬಳಕೆದಾರರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 96% ಅತಿ ಸಣ್ಣ ಮತ್ತು ಸಣ್ಣ ರೈತರು ಇರ್ತಕ್ಕಂಥ